my dear friends, dear students, welcome back to our YouTube education channel. ಇವತ್ತಿನ ಈ ವಿಡಿಯೋದಲ್ಲಿ 6ನೆಯ ತರಗತಿಯ ಇಂಗ್ಲಿಷು ಓಕೆ 6ನೇ ತರಗತಿ ಇಂಗ್ಲಿಷ್ ಪಾರ್ಟ್ 1 ಅಲ್ಲಿ ಬರ್ತಕ್ಕಂತಹ ಪೋಯಮ್ ಥರ್ಡ್ ಪೋಯಮ್ ಓಕೆ how do bees okay how do bee make honey okay how do bees make honey ಜೇನು ಹುಳಗಳು ಹನಿಯನ್ನು ಹೇಗೆ ತಯಾರು ಮಾಡುತ್ತದೆ ಅಂತ ಪದ್ಯದ ಪ್ರಶ್ನೋತ್ತರಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಓಕೆ ನಮ್ಮ ವಿಡಿಯೋನ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವೊಂದು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ನೋಟ್ಸ್ಗಳು ನಿಮ್ಗೆ ಬಂದು ತಲುಪತ್ತೆ, ಒಂದು ವಿಡಿಯೋನು ಮಿಸ್ ಆಗಲ್ಲ ಅಂತ ಹೇಳ್ತಾ ಓಕೆ ಆ್ಯಂಡ್ ಲೆಟ್ಸ್ ಬಿಗಿನ್. ಸರಿಯಾಗಿ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಓದ್ಕೊಳ್ಳಿ. ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಹಾಗೆ ಹಿಂದೆ ಇರ್ತಕ್ಕಂತಹ ಎಲ್ಲ ವೊಕ್ಯಾಬ್ಯುಲರಿನ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಓದಿ ಹೇಳ್ತಾ ಇದ್ದೇನೆ ಪ್ರಶ್ನೋತ್ತರಗಳನ್ನ ಓಕೆ. ಸೊ ಬರ್ಕೊಳ್ಳಿ, ನೋಟ್ಸ್ಗಳನ್ನ ಚೆನ್ನಾಗಿ ಬರ್ಕೊಂಡು ಪರೀಕ್ಷೆನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ ಓಕೆ. ವಾಟ್ ಈಸ್ ಹನಿ ಯೂಸ್ಡ್ ಫಾರ್ ನೋಡಿ, ಇಲ್ಲಿ ಒಂದು ಫಸ್ಟ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅವ್ರು ನಿಮಗೆ ಅಲ್ವಾ. ನೋಡಿ ಇಲ್ಲಿ ಒಂದು ಯೂನಿಟ್ 3 ಪ್ರೋಸ್ ಹೌ ಡು ಬೀಸ್ ಮೇಕ್ ಹನಿ ಅನ್ನುವಂಥದ್ದು. ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಲುಕ್ ಆಟ್ ದ ಫಾಲೋವಿಂಗ್ ಪಿಕ್ಚರ್ಸ್ ಆ್ಯಂಡ್ ದೇರ್ ಡಿಸ್ಕ್ರಿಪ್ಷನ್ಸ್ ಮ್ಯಾಚ್ ದೆಮ್ ಅಂತ ಹೇಳಿದ್ದಾರೆ ಓಕೆ. ಸೊ ಇಲ್ಲಿ ನೋಡಿ ಎ ಕಾಲಮಲ್ಲಿ ಕೆಲವು ಚಿತ್ರಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ರಿಲೇಟೆಡ್ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಬಿ ಕಾಲಮಲ್ಲಿ ಓಕೆ. ಫಸ್ಟ್ ಒನ್ ಜೇನು ನೊಣ ಇದೆ, ಸೊ ಹನಿ ಬಿ ಅಂತ ಕರೀತಾರೆ. ಒಂದನೇದನ್ನು ಬಿಗೆ ಗುರ್ತು ಹಾಕಿ, ಎರಡನೇದನ್ನು ಸಿ ಡಿಗೆ ಗುರ್ತು ಹಾಕಿ ಹನಿ ಮೇಕಿಂಗ್ ಅಂತ. ಇನ್ನು ಥರ್ಡ್ ಒನ್ ಏನಿದೆ ಹನಿ ಕೋಂಬ್ ಅಂತ ಕರೀತಾರೆ. ಇದಕ್ಕೆ ಜೇನು ನಮಗೇನು ಕಾಣಿಸ್ತಿದೆಯಲ್ಲ ಆ ಗೂಡಿನ ಹೋಲ್ಗಳಲ್ಲಿ, ಸೊ ಅದಕ್ಕೆ ಏನಂತಾರೆ ಹನಿ ಕೋಂಬ್ ಅಂತ ಕರೀತಾರೆ. ಇನ್ನು ಲಾಸ್ಟ್ ಒನ್ ಇದು ಜೇನುಗೂಡು, ಅದಕ್ಕೆ ಹನಿ ಬೀವ್ ಅಂತ ಕರೀತಾರೆ, ಸಾರಿ ಬಿ ಹೇವ್ ಅಂತ ಕರೀತಾರೆ ಓಕೆ. ಸೊ ಈ ಥರ ಹಾಕ್ಕೊಳ್ಳಿ. ಇನ್ನು ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ಟರ್ನ್ ಪೇಜ್ ನಂಬರ್ 38 in your English textbook, take that okay, and turn page number 38, look at there. First question, what is that? It is honey used for. ಹನಿ ಎದಕ್ಕೆ ಉಪಯೋಗ ಆಗ್ತದೆ ನಮಗೆ ಅಂತ ಕೇಳಿದ್ದಾರೆ ಓಕೆ. ಸೊ ನಮಗೆ ಎದಕ್ಕೆಲ್ಲ ಯೂಸ್ ಆಕೈತಿ ನೋಡ್ರಿ. ಹನಿ ಈಸ್ ಯೂಸ್ಡ್ ಆ್ಯಸ್ ಅ ನ್ಯಾಚುರಲ್ ಸ್ವೀಟ್ನರ್ ಓಕೆ. SWEETNER ಇದು ಓಕೆ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಓಕೆ. ಹೇಳಿದ್ದೀನಿ ಸ್ಪೆಲ್ಲಿಂಗ್ನ. ಹನಿ ಈಸ್ ಯೂಸ್ಡ್ ಆ್ಯಸ್ ಅ ನ್ಯಾಚುರಲ್ ಸ್ವೀಟ್ನರ್. ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಮೇಕ್ ಆಯುರ್ವೇದಿಕ್ ಮೆಡಿಸನ್ಸ್ ಟು ಕ್ಯೂರ್ ಕಾಫ್ ಆ್ಯಂಡ್ ಶೋರ್ ಥ್ರೋಟ್. ಇಟ್ ಈಸ್ ಆಲ್ಸೋ ಯೂಸ್ಡ್ as an antiseptic to cure burns okay. And look at the next question, where do bees collect nectar from? ಮಕರಂದವನ್ನು ಎಲ್ಲಿಂದ ಸಂಗ್ರಹಿಸ್ತಾವು ಹನಿ ಜೇನು ಹುಳುಗಳು ಅಂತ ಕೇಳಿದ್ದಾರೆ ಓಕೆ. ಹನಿ ಬೀಸ್ ಗ್ಯಾದರ್ ನೆಕ್ಟರ್ ಫ್ರಮ್ ಫ್ಲವರ್ಸ್ ಆ್ಯಂಡ್ ಪ್ಲಾಂಟ್ಸ್. ದೇ ಸಕ್ ದ ನೆಕ್ಟರ್ ಥ್ರೂ ದೇರ್ ಲಾಂಗ್ ಟ್ಯೂಬ್ ಲೈಕ್ ಟಂಗ್ಸ್ ಫ್ರಮ್ ದ flowers okay. And look next question C1 ಬರ್ತದೆ ಇವಾಗ ಓಕೆ. C1 ಅಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ವರ್ಡ್ ಫ್ರೇಸ್ ಆರ್ ಸೆಂಟೆನ್ಸ್ ಈಚ್ ಅಂತ ಹೇಳಿದ್ದಾರೆ. ಒಂದೇದು ನೋಡಿ ಏನಿದೆ ಅಂತ, ವಾಟ್ ಡಸ್ ಹನಿ ಕಂಟೈನ್. ಹನಿಯಲ್ಲಿ ಅಂದರೆ ಜೇನುತುಪ್ಪದಲ್ಲಿ ಏನೇನೆಲ್ಲ ಇರ್ತದೆ ಅಂತ ಕೇಳಿದ್ದಾರೆ. ಹನಿ ಈಸ್ ಅ ನ್ಯಾಚುರಲ್ ಶುಗರ್. It contains 80% of water and honey. ಏನಪ್ಪಿ, sorry for the disturbance and listen. Honey is a natural sugar. It contains 80% of water and honey is only about 14 to 18% water. It contains sugar, protein, iron and calcium okay. ಇಷ್ಟೆಲ್ಲ ಜೇನುತುಪ್ಪದಲ್ಲಿ ಇರ್ತದೆ ಓಕೆ. ಪ್ರೋಟೀನ್ ಇರ್ತದೆ, ಐರನ್ ಇರ್ತದೆ, ಕ್ಯಾಲ್ಸಿಯಮ್ ಇರ್ತದೆ. ನೋಡಿ ಯಾರೋ ಹೇಳ್ತಾರೆ ಕ್ಯಾಲ್ಸಿಯಮಿಗೆ ಜಾಸ್ತಿ ಹಾಲು ಕುಡಿಬೇಕು ಅಂತ, ಹಾಲು ಕುಡಿದ್ರೆ ಗಟ್ಟಿ ಆಗ್ತಾವೆ ಎಲ್ವ ಅಂತ. ಬೆಳಿಗ್ಗೆ in the early morning when you wake up in the early morning before sunrise okay, before sunrise ಎದ್ದು ಸೂರ್ಯ ಬರೋಕ್ಕೂ ಮುಂಚೆ ಅಟ್ಲೀಸ್ಟ್ 8 o'clock ಒಳಗಡೆ ಸೂರ್ಯನ ಬಿಸಿಲಿಗೆ ನಿಂತರೆ ಎಲ್ಲ ಗಟ್ಟಿ ಆಗ್ತದೆ, ಸಿಗೋ ಕ್ಯಾಲ್ಸಿಯಮ್ ಸಿಗುತ್ತದೆ ಓಕೆ.
ಹಾಲು ಕುಡಿದ್ರೇ ಎಲ್ಲರಿಗೂ ಕ್ಯಾಲ್ಸಿಯಂ ಗಟ್ಟಿ ಆಗೋದಾಗಿದ್ದರೆ ಎಷ್ಟೋ ಜನರಿಗೆ ಕುಡಿಲಿಕ್ಕೆ ಸಿಗದೇ ಇರೋ ಹಾಲು ಅಂಥ ಮಕ್ಕಳೆಲ್ಲ ಎಷ್ಟು ಗಟ್ಟಿ ಇರ್ತಾರೆ. ಓಕೆ, ಅಲ್ಲ ಕೇವಲ ದನದಂಥ ದನಗಳೇ ಹುಲ್ಲು ತಿಂದು ಹಾಲು ಕೊಡ್ತದೆ, ಮತ್ತು ಅದಕ್ಕೆಲ್ಲ ಕ್ಯಾಲ್ಸಿಯಂ ಎಲ್ಲಿಂದ ಬರ್ತದೆ? ಅಷ್ಟೊಂದು ಕ್ಯಾಲ್ಸಿಯಂ ಯುಕ್ತ ಹಾಲು ಕೊಡಬೇಕಾದ್ರೆ ಒಂದು ಆಕಳ ಅಥವಾ ಒಂದು ಎಮ್ಮೆ ಅದು ಏನು ತಿನ್ನುತ್ತೆ? ಹೆಂಗಂದರೆ ಹುಲ್ಲಲ್ವಾ, ಕೇವಲ ಹುಲ್ಲು ತಿಂದು ಹಾಲು ಕೊಡುವಂಥ ಹಸುಗೆ ಆ ಎನರ್ಜಿ ಭಗವಂತ ಇಟ್ಟಿರಬೇಕಾದ್ರೆ ಜಸ್ಟ್ ಸೋಚ್ಲು. ಓಕೆ, ಡೋಂಟ್ ಬಿಲೀವ್ ಬ್ಲೈಂಡ್ಲಿ. ಓಕೆ, ಅರ್ಥ ಮಾಡ್ಕೊಳ್ಳಿ, ಸೊ ದ್ಯಾಟ್ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಓಕೆ, ಆ್ಯಂಡ್ ಸಾರಿ, ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಈಸ್ ದ ಸೆಕೆಂಡ್ ಕ್ವಶನ್. ವೈ ಡೂ ಬೀಸ್ ಫ್ಯಾನ್ ಹನಿ? ನೋಡಿ, to prepare for long-term storage, the bees fan their wings to evaporate and thicken the honey. Okay, so next nodi, where do bees store the honey? So okay, honey. ಇದು wait, I made a small mistake here. Okay, sorry for that. Here money ಅಂತ ಬರೆದಿದ್ದೆ ನಾನು, ಇದು ಹನಿ ಆಗಬೇಕಾಗಿತ್ತು. ಸಾರಿ ಫಾರ್ ದ್ಯಾಟ್ ಮಿಸ್ಟೇಕ್. ಆ್ಯಂಡ್ look, they store the nectar in their stomachs called honey. ಓಕೆ, ಈಗ ಕ್ಲಿಯರ್ ಆಯ್ತು ನೋಡಿ. ಓಕೆ, sacs and carry it to the beehive. They drop the honey into the honeycombs. Okay, and next nodri, what is a honeycomb? A honeycomb is a hexagonal cell made of wax produced by the trees. How long does a honey bee live? ಎಷ್ಟು ದಿನಗಳ ಕಾಲ ಬದುಕ್ತದೆ ಜೇನುಹುಳ? 1 ತಿಂಗಳಿಗಿಂತ ಹೆಚ್ಚು ಬದುಕಲ್ಲ ಜೇನುನೊಣ. ಹನಿ ಬೀ ಡಸ್ ನಾಟ್ ಲಿವ್ ಲಾಂಗರ್ ದೆನ್ ಅ ಮಂತ್. ಓಕೆ, ಇನ್ನು ನೋಡಿ ನೆಕ್ಸ್ಟ್ ಏನಿದೆ, ರೀಡ್ ದ ಲೆಸನ್ ಅಗೇನ್ ಆ್ಯಂಡ್ ರೈಟ್ 2 ಥಿಂಗ್ಸ್ ದ್ಯಾಟ್ ದ ಬೀಸ್ ಡೂ ಟು ಪ್ರೊಡ್ಯೂಸ್ ಹನಿ. First one, the honey bees visit flowers and collect nectar. They use their long tube-like tongues to suck the nectar out of the flower. They store the nectar in their stomachs and carry into the beehive. And second one nodi, the nectar is thus converted into honey. The bees then drop to prepare for long-term storage. The bees fan their wings to evaporate and thicken the honey. Seventh one nodi, mention the work done by the house bees and field bees. Answer nodi, the house bees keep the house clean and well ventilated. Okay, they build new combs to store honey. Field bees are older bees. They go far away from the house. Their job is to search for nectar. ಇನ್ನು C2 ನಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ಗಳನ್ನ ನೋಡಿ. Discuss the following questions in small groups and present your answers to the whole class. First one nodri, do you think honey bees are hard working? Give reasons ಅಂತ ಹೇಳಿದ್ದಾರೆ, ಕಾರಣಗಳನ್ನ ಕೊಡಬೇಕು. ಬೀಸಿ ಅಷ್ಟು ಹಾರ್ಡ್ ವರ್ಕಿಂಗ್ ಇದೆ ಅಂತಂದರೆ. Honey bees work hard. House bees keep the house clean and well ventilated. They are enjoyed in building new honeycombs. Field bees go far away from home in search of nectar. So
They work hard. As a result of this, they do not live long. Next ನೋಡಿ, have you ever tasted honey? Have you seen a beehive or a honeycomb? ನೋಡಿದ್ದೀರಾ ನೀವು ಹನಿಕೋಂಬ್ನ ಅಂತ ಕೇಳ್ತಿದ್ದಾರೆ. ಯಾವತ್ತಾದರೂ ಟೇಸ್ಟ್ ಮಾಡಿದ್ದೀರಾ? ಯಸ್, ಐ ಹ್ಯಾವ್ ಟೇಸ್ಟೆಡ್ ಹನಿ. ಯಸ್, ಐ ಆಲ್ಸೋ ಸೀನ್ ಹನಿಕೋಂಬ್. ಓಕೆ, ಇಷ್ಟ ಆನ್ಸರು. ಓಕೆ, ಇನ್ನು ವಾಟ್ ಡು ಯು ಯೂಸ್ ಹನಿ ಫಾರ್? ವಾಟ್ ಡು ವಿ ಯೂಸ್ ಹನಿ ಫಾರ್? ನಾವು ಹನಿಯನ್ನು ಎದೆದಕ್ಕೆ ಉಪಯೋಗಿಸ್ತೀವಿ ಅಂತ ಕೇಳಿದ್ದಾರೆ. It used to treat cough and to treat sore throat. It is used as a sweet on a special okay ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ಸ್ವೀಟ್ಸ್ ತಯಾರು ಮಾಡಲಿಕ್ಕೆಲ್ಲ ಒಕೇಶನ್ಸ್ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಪೀಪಲ್ ಹೂ ಆರ್ ಆನ್ ಡಯಟ್, ಡಯಟ್ ಮಾಡ್ತಿರ್ತಾರಲ್ವ, ಥಿನ್ನಾಗಬೇಕು ಅಂತ, ಸೊ ಅವರು ಯೂಸ್ ಮಾಡ್ತಿರ್ತಾರೆ. ಯೂಸ್ ಹನಿ ಟು ರೆಡ್ಯೂಸ್ ದೇರ್ ವೇಟ್. ಆ್ಯಂಡ್ ನೆಕ್ಸ್ಟ್ ನೋಡಿ, ದ ಫೋರ್ತ್ ಕ್ವಶನ್. ಇಮ್ಯಾಜಿನ್ ದ್ಯಾಟ್ ಯು ಆರ್ ಅ ಹನಿ ಬಿ. ಇಫ್ ಯು ಆರ್ ಹನಿ ಬಿ, ಎಕ್ಸ್ಪ್ಲೇನ್ ಹೌ ಯು ಮೇಕ್ ಹನಿ ಅಂತ ಕೇಳ್ಯಾರ. ನೀವೇನಾರ ಜೇನುನೊಣ ಆಗಿದ್ರೆ ಹೆಂಗೆ ತಯಾರು ಮಾಡ್ತೀರಿ ಹನಿ ಅಂತ. ಲುಕ್, ಐ ಆಮ್ ಹನಿ. ಇದನ್ನು ನೀವು ಲಿಸನ್, ಇದು ನಿಮಗೆ ದೊಡ್ಡದು ಅನ್ನಿಸ್ಬೋದು, ನಾನು ಸಣ್ಣ ಆನ್ಸರ್ ಕೂಡ ಕೊಡ್ತೇನೆ. ಲುಕ್ ಅಟ್ ಹಿಯರ್, ಐ ಆಮ್ ಹನಿ ಬಿ. ಓಕೆ, ನಾನು ಒಂದು ಜೇನುನೊಣ. ಐ ಫ್ಲೈ ಫ್ರಮ್ ಫ್ಲವರ್ ಟು ಫ್ಲವರ್ ಆ್ಯಂಡ್ ಕಲೆಕ್ಟ್ ನೆಕ್ಟರ್ ವಿತ್ ಮೈ ಲಾಂಗ್ ಟಂಗ್. ಓಕೆ, I store the nectar in my honey stomach and carry it back to the beehive. Okay, okay. And other bees, they chew it and change it into honey. Then we store the honey in honeycomb cells and fan it with our wings to remove extra water. Finally, we sell the cells with wax and the honey is ready to eat. ಇನ್ನು ಫಿಫ್ತ್ ಒನ್ ಏನಿದೆ ನೋಡಿ, ರೀಡ್ ದ ಲೆಸನ್ ಕೇರ್ಫುಲಿ ಆ್ಯಂಡ್ ಫೈಂಡ್ ಔಟ್ ದ ಸ್ಟೆಪ್ಸ್ ಫಾಲೋಡ್ ಬೈ bees in making honey, then complete the flow chart given below. ಇಲ್ಲಿ ನೋಡಿ, ಇಲ್ಲಿ ಫೋರ್ತಕ್ಕೊಂದು ಆನ್ಸರ್ ಕೊಡ್ತೇನೆ ಅಂತ ಹೇಳಿದ್ದೆ ನಾನು. ನೋಡಿ, ಆ ಫೋರ್ತ್ ಕ್ವಶನಿಗೆ ನಿಮ್ಗೆ ಏನಾರ ಆನ್ಸರ್ ದೊಡ್ಡದು ಅನಿಸಿದ್ರೆ ಇಟ್ ಈಸ್ ದ ಶಾರ್ಟ್ ಕ್ವಶನ್, ಶಾರ್ಟ್ ಆನ್ಸರ್. ಲುಕ್ ಎಟ್ ಹಿಯರ್, ಐ ಆಮ್ ಅಂದರೆ ನೀವು ಜೇನುನೊಣ ಆಗಿದ್ದರೆ ಹೆಂಗೆ ಅದು ರೆಡಿ ಮಾಡ್ತಿದ್ರಿ ಅಂತ ಕೇಳಿದಾರಲ್ವ, ಇದು ದ್ಯಾಟ್ ಪರ್ಪಸ್. ಓಕೆ, ಅದಕ್ಕೋಸ್ಕರ ಐ ಆಮ್ ಹನಿ ಬೀ, ಐ ಕಲೆಕ್ಟ್ ನೆಕ್ಟರ್ ಫ್ರಮ್ ಫ್ಲವರ್ಸ್ ಆ್ಯಂಡ್ ಕ್ಯಾರಿ ಇಟ್ ಟು ಮೈ ಹ್ಯಾವ್. ಅದರ್ ಬೀಸ್ ಹೆಲ್ಪ್ ಚೇಂಜ್ the nectar into honey. We store the honey in honeycomb cells and cover them with wax. This is how we make honey. It's a very simply ಸಿಂಪಲ್ ಆಗಿರತಕ್ಕಂತಹ ಆನ್ಸರ್ ಇದು. ಓಕೆ, ಇಫ್ ಯು ನೀಡೆಡ್, ಅದು ತುಂಬ ದೊಡ್ಡದಂತ ನಿಮಗೆ ಅನಿಸಿದ್ರೆ ಈ ಥರ ನೀವು ಶಾರ್ಟಾಗಿ ಆನ್ಸರ್ನ ಬರಿಬಹುದು. ಓಕೆನಾ? ಇನ್ನು ಫಿಫ್ತ್ ಒಂದು ನೋಡಿ, ಅವರು ಈ ಥರ ಕೊಟ್ಟಿದ್ದಾರೆ ಲಾಸ್ಟ್ ಫಿಫ್ತ್ ಕ್ವೆಶನ್ಸದ್ದು ನೋಡಿ. ಬೀಸ್ ಫೀಡ್ ಆನ್ ದ ಫ್ಲವರ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಅಂತ ಇದೆ. ಸೊ ಅದಾದಮೇಲೆ ಏನು ಮಾಡ್ತದೆ ಅದು, ದೇ ಕಲೆಕ್ಟ್ ನೆಕ್ಟರ್ ಫ್ರಮ್ ದ ಫ್ಲವರ್ಸ್ಗಳಿಗೆ ಭೇಟಿ ಕೊಟ್ಟ ಮೇಲೆ ಅದರಲ್ಲಿರೋ ಮಕರಂದನ ಕಲೆಕ್ಟ್ ಮಾಡ್ತದೆ. ದೇ ಕ್ಯಾರಿ ದ ನೆಕ್ಟರ್ ಟು ದ ಹೇವಲ್ಲಿ ಕಲೆಕ್ಟ್ ಮಾಡಿಕೊಂಡು ನೆಕ್ಟರ್ನ ಹನಿ, ಆಮೇಲೆ ಎಲ್ಲಿಂದ ಇಲ್ಲಿ ಬರುತ್ತೆ ಕರೆಕ್ಟ್. ದ ನೆಕ್ಟರ್ ಈಸ್ ಸ್ಟೋರ್ಡ್ ಇನ್ ದ ಹನಿಕೋಂಬಲ್ಲಿ ಸ್ಟೋರ್ ಮಾಡುತ್ತೆ ನೆಕ್ಟರ್ನ, ಮಕರಂದವನ್ನು. ದ ಬೀಸ್ ಫ್ಯಾನ್ ಇಟ್ ವಿತ್ ದೇರ್ ವಿಂಗ್ಸ್ ಟು ರಿಮೂವ್ ವಾಟರ್. ಅದು ಬೇರೆ ಬೇರೆ ಇರ್ತದಲ್ಲ ಹನಿಗಳು, ಅದೆಲ್ಲನೂ ಸೇರಿ ಏನು ಮಾಡ್ತದೆ, ಅದರಲ್ಲಿರ್ತಕ್ಕಂತಹ ನೀರಿನ ಅಂಶವನ್ನು ಎಲ್ಲ ರಿಮೂವ್ ಮಾಡ್ತದಂತೆ. ನೋಡಿ ಎಷ್ಟು ಅದ್ಭುತ ಅಲ್ವಾ.
ಯಾವ ಮಷೀನೂ ಇಲ್ಲ. ಮಷೀನ್ ಇಲ್ಲದೇ ಅದರಲ್ಲಿರ್ತಕ್ಕಂತಹ ಮಕರಂದವನ್ನು ಅಷ್ಟೇ ಜೇನು ಮಾಡಲಿಕ್ಕೆ ಯೂಸ್ ಮಾಡ್ತದೆ. ವಾಟರ್ ಇದನ್ನು ರಿಮೂವ್ ಮಾಡ್ತದಂತೆ. ಹನಿ ಈಸ್ ರೆಡಿ ಟು ಈಟ್ ಫೈನಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ V1 ಏನಿದೆ ಅಂದರೆ ರೈಟ್ ದ ಆ್ಯಕ್ಷನ್ಸ್ ದ್ಯಾಟ್ ಗೋ ವಿತ್ ದ ಗಿವನ್ ವರ್ಡ್ಸ್. ಓಕೆ, ಇಲ್ಲಿ ಮಿಡಲ್ ಒಂದು ವರ್ಡ್ ಕೊಟ್ಟಾರೆ. ವಾಟ್ ಇಸ್ ದ್ಯಾಟ್? ಹನಿ ಅಂತ ಇದೆ. ಓಕೆ, ಕಲೆಕ್ಟ್ ಹನಿ, ಮತ್ತು ಪ್ಯೂರ್ ಹನಿ, ಟೇಸ್ಟ್ ಹನಿ, ಫಿಲ್ ಹನಿ. ಓಕೆ, ಸೊ ಈ ಥರ ಆ ಪದಗಳನ್ನ ಸೇರಿಸಿ ಬರಿಬೇಕು. ಅವ್ರು 3 ಕೊಟ್ಟಿದ್ದಾರೆ, ಅದಕ್ಕೆ ಹೊಂದೋ ಹಾಗೆ ನಾವು ಕಲೆಕ್ಟ್ ಅಂತ ಬರೆದಿದ್ದೇವೆ. ಓಕೆ, ನೆಕ್ಸ್ಟು ನೋಡಿ ಪೇಜ್ ನಂಬರ್ 43ನಲ್ಲಿ ಬುಕ್ ಅಂತ ಇದೆ. ಕೀಪ್ ಬುಕ್, ಓಪನ್ ಬುಕ್, ಗಿವ್ ಬುಕ್, ರೈಟ್ ಬುಕ್, ಆಮೇಲೆ ಟೇಕ್ ಬುಕ್, ಬೈ ಬುಕ್, ಕ್ಲೋಸ್ ಬುಕ್, ರೀಡ್ ಬುಕ್, ಈ ಥರ ಪದಗಳನ್ನು ನೀವು ಬರಿಬೇಕು. ಇಲ್ಲಿ ಬುಕ್ ಅನ್ನೋದೊಂದು ಆಬ್ಜೆಕ್ಟ್. ಈ ಎಲ್ಲ ಪದಗಳ ನೋಡಿ, ಇದು ಏನಿದೆ, ಇದು ಓಪನ್, ಕೀಪ್, ಗಿವ್, ರೈಟ್, ಟೇಕ್, ಬೈ, ಕ್ಲೋಸ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಅ ರೀಡ್. ಓಕೆ, ಈ ಹೌ ಮೆನಿ, ಓಕೆ, ಈ 8 ಪದಗಳೇನಿದೆ ಮುಖ್ಯ ಕ್ರಿಯಾಪದಗಳಿದೆ. ಮಿಡಲ್ ಇರೋದು ಆಬ್ಜೆಕ್ಟು. ಓಕೆ, ಅಂದರೆ ಇಲ್ಲಿ ಸಿಂಪಲ್ಲಾಗಿ ಸಿಂಪಲ್ ಸೆಂಟೆನ್ಸ್ಗಳು ರೆಡಿ ಆಯಿತು ಅಂತ ಅರ್ಥ. ಓಕೆ, ನೋಡಿದ್ರಲ್ವಾ? ಸೊ ಇನ್ನು ನೆಕ್ಸ್ಟ್ ನೋಡಿ ಏನಿದೆ, ಹೌಸ್ ಇದೆ. ಮಿಡಲ್ ಏನು ಕೊಟ್ಟಾರ ಅದೇ ಥರದ್ದು ಒಂದು ಆ್ಯಕ್ಟಿವಿಟಿ, ಮತ್ತು ಇದು ಹಿಂಗೆ ಬರಿಬೇಕು. ಓಕೆ, ಹೌಸ್ ಅಂತ ಇದೆ. ಓಕೆ, ಅಲ್ಲಿ ನೋಡಿ ಹೌಸ್ ಅಂತಂದಾಗ ಏನೇನೆಲ್ಲ ಮಾಡ್ಬೋದು? ಮನೆ ಪೇಂಟ್ ಮಾಡ್ಬೋದು, ಕ್ಲೀನ್ ಮಾಡ್ಬೋದು, ಆಮೇಲೆ ಲುಕ್ ನೋಡ್ಬೋದು, ಡೆಕೋರೇಟ್ ಮಾಡ್ಬೋದು, ಬಿಲ್ಟ್ ಮಾಡ್ಬೋದು, ಕಟ್ಬೋದು, ಮತ್ತು ಮನೇನ ಖರೀದಿ ಮಾಡ್ಬೋದು, ಲೀವ್ ಮತ್ತು ಎಂಟರ್. ನೋಡಿ ಇದು ಎಲ್ಲನೂ ಮುಖ್ಯ ಕ್ರಿಯಾಪದಗಳೇ, ಮಿಡಲ್ ಆಬ್ಜೆಕ್ಟು. ಓಕೆ, ಆ್ಯಂಡ್ ಟರ್ನ್ ನೆಕ್ಸ್ಟ್ ಪೇಜ್. ನೆಕ್ಸ್ಟ್ ನೋಡಿ ಏನಿದೆ, V2 ಮೇಕ್ ಮೀನಿಂಗ್ಫುಲ್ ಫ್ರೇಸಸ್ ಆರ್ ಸೆಂಟೆನ್ಸಸ್ ಯೂಸಿಂಗ್ ದ ಅಬವ್ ವರ್ಡ್ಸ್. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಐ ರೀಡ್ ಅ ಬುಕ್ ಎಸ್ಟರ್ಡೇ ಐ ರೀಡ್ ಅ ಬುಕ್. ನಾನು ಒಂದು ಪುಸ್ತಕನ ನಿನ್ನೆ ಓದಿದ್ದೆ. ಓಕೆ, ಪ್ಲೀಸ್ ಓಪನ್ ದ ಬುಕ್. ಸೇಮ್ ನೀವು ಅದೇ ಥರ ವಾಕ್ಯಗಳನ್ನ ಬರಿಬೇಕು. ಓಕೆ, ಸಿಂಪಲ್ ಸೆಂಟೆನ್ಸಸ್ಗಳಿದೆಲ್ಲ ಸಿಂಪಲ್ ಪ್ರೆಸೆಂಟಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಈಗ ಜಸ್ಟ್ ನೀವು ನೋಡಿದ್ರೆ ಮೇನ್ ವರ್ಬ್ ಆಬ್ಜೆಕ್ಟ್ ಸೇರಿ ಸಿಂಪಲ್ಲಾಗಿ ಬರೆಯೋದು ಹೇಗೆ ಅಂತ 2 ಪದಗಳಿಂದ. ಓಕೆ, ಹಾಗೆ ಇದು ಕೂಡ ಪ್ಲೀಸ್ ಓಪನ್ ದ ಬುಕ್. ಬುಕ್ ಓಪನ್ ಮಾಡಿ. ಐ ಕ್ಲೋಸ್ ದ ಬುಕ್ ಆಫ್ಟರ್ ರೀಡಿಂಗ್. ಓದೋದಾದಮೇಲೆ ನಾನು ಪುಸ್ತಕನ ಮುಚ್ತೇನೆ. ಮೈ ಫಾದರ್ ಗೇವ್ ಮೀ ಅ ನ್ಯೂ ಬುಕ್. ನಮ್ಮ ಪಪ್ಪ ಒಂದು ಹೊಸ ಬುಕ್ ಕೊಟ್ಟಿದ್ದಾರೆ ನನಗೆ. ಐ ಟೇಕ್ ಮೈ ಬುಕ್ ಟು ಸ್ಕೂಲ್ ಎವ್ರಿ ಡೇ. ನಾನು ಪ್ರತಿದಿನ ಶಾಲೆಗೆ ಪುಸ್ತಕಗಳನ್ನ ತಗೊಂಡು ಹೋಗ್ತೇನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡ್ರಿ ಏನಿದೆ, ನೀವು ಇದೇ ಥರ ಬರಿಬೇಕಂತ ಏನಿಲ್ಲ. ನಿಮಗೆ ಬೇರೆ ಥಾಟ್ಸ್ಗಳು ಬಂದರೆ ನೀವು ಬರಿಬೋದು, ಬೇರೆ ಸೆಂಟೆನ್ಸಸ್ಗಳು ಬಂದರೆ. ಯಾಕಂದರೆ ಒಬ್ಬರಿಗೆ ಒಬ್ಬರು ಬ್ರಿಲಿಯಂಟ್ ಇರ್ತಾರೆ. ಓಕೆ, ಟೀಚರ್ಸ್ಗಿಂತ ಬ್ರಿಲಿಯಂಟ್ ಇರೋ ಸ್ಟೂಡೆಂಟ್ಸ್ ಇರ್ತಾರೆ. ನೆಕ್ಸ್ಟ್ ನೋಡಿ, ಹಿಯರ್ ಆರ್ ಸಮ್ ಸೆಂಟೆನ್ಸಸ್ ಅಬೌಟ್ ಹೌ ಪ್ಲಾಂಟ್ಸ್ ಮೇಕ್ ಫುಡ್. ಓಕೆ, ಚೂಸ್ ದ ಕರೆಕ್ಟ್ ವರ್ಡ್ ಫ್ರಮ್ ದ ಬ್ರ್ಯಾಕೆಟ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ಹಿಯರ್ ಆರ್ ಸಮ್ ಸೆಂಟೆನ್ಸಸ್ ಅಬೌಟ್ ಹೌ ಪ್ಲಾಂಟ್ಸ್ ಮೇಕ್ ಫುಡ್. ಪ್ಲಾಂಟ್ಸ್ಗಳ ಆಹಾರವನ್ನು ಹೇಗೆ ತಯಾರು ಮಾಡ್ಕೊಳ್ತಾವೆ ತಮಗೆ ಬೇಕಾದ್ದನ್ನು ಅಂತ ಕೇಳ್ತಿದ್ದಾರೆ. ದೋಸ್ ದ ಕರೆಕ್ಟ್ ಆನ್ಸರ್ಸ್. ಇಲ್ಲಿ ಬ್ರ್ಯಾಕೆಟಲ್ಲಿ ಒಂದಿಷ್ಟು ಪದಗಳನ್ನ ಕೊಟ್ಟಿದ್ದಾರೆ, ಡಬಲ್. ಅದರಲ್ಲಿ ಅದು ಯಾವುದು ಕರೆಕ್ಟ್ ಆಗ್ತದೆ ನೀವು ಬರಿಬೇಕು. ಓಕೆ, ಅಂದರೆ ಇಲ್ಲಿ ಎಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ ಅಲ್ಲಿ ಅದು ಯಾವ ಟೆನ್ಸಲ್ಲಿದೆ ನೋಡಿಕೊಂಡು ಎಸ್ ಪ್ರತ್ಯಯ ಇದ್ದರೆ ಎಸ್ ಪ್ರತ್ಯಯ ಹಚ್ಚಬೇಕು. ಓಕೆ, ನೋಡ್ಕೊಂಡು ಸರಿಯಾಗಿ ಬರಿಬೇಕಿದೆ. ಓಕೆ, ಅದು ವಾಕ್ಯ ನೀವು ಓದ್ತಾ ಗೊತ್ತಾಗುತ್ತೆ. ಓಕೆ, ಸೊ ನೋಡಿ, ಪ್ಲ್ಯಾಂಟ್ಸ್ ಆರ್, ಈಸ್ ಆರ್, ಪ್ಲ್ಯಾಂಟ್ಸ್ ಅಂತ ಇದೆ. ಯಾಕೆ ಇಲ್ಲಿ ಆರ್ ಬಂತು, ಈಸ್ ಯಾಕೆ ಹಚ್ಚಲಿಲ್ಲ ಅಂದರೆ ಇಲ್ಲಿ ಪ್ಲ್ಯಾಂಟ್ಸ್ ಅದು ಪ್ಲ್ಯೂರಲ್ ಇದೆ, ಥರ್ಡ್ ಪರ್ಸನ್. ಓಕೆ, ಪ್ಲ್ಯೂರಲ್ ಇದೆ, ಅಲ್ಲಿ ಆರ್ ಬರುತ್ತೆ. ನಿಮಗೆ ಗೊತ್ತಿರಬೇಕು ಈಸ್, ಆ್ಯಮ, ಆರ್ ಎಲ್ಲಿ ಬರ್ತದೆ ಅಂತ. ಇದು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ, ಅದು ಕೂಡ. ಓಕೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇಲ್ಲಿ ಪ್ಲ್ಯಾಂಟ್ಸ್ ಇದೆ, ಪ್ಲ್ಯಾಂಟ್ ಅಂತ ಇಲ್ಲ, ಪ್ಲ್ಯಾಂಟ್ಸ್ ಇದೆ, ಗಿಡಗಳು ಅಲ್ವಾ. ಸೊ ಅದಕ್ಕೆ ಆರ್ ಬಂತು. ವೆರಿ ಇಂಪಾರ್ಟೆಂಟ್ ಟು ಅಸ್ ಅಲ್ವಾ, ಪ್ಲ್ಯಾಂಟ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್. ಈಸಂಟ್ ಇಟ್? ಎಸ್. ಆಲ್ ದ ಫುಡ್ಸ್ ಪೀಪಲ್ ಈಟ್ ಕಮ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫ್ರಮ್ ಪ್ಲ್ಯಾಂಟ್ಸ್ ಅಲ್ವಾ.
ನೋಡಿ ಪೀಪಲ್ ಈಟ್, ಜನ ಹೌದು ಡೈರೆಕ್ಟಾಗಿ ಆಗಲಿ ಇಂಡೈರೆಕ್ಟಾಗಿ ಆಗಲಿ ನಮಗೆ ಊಟಕ್ಕೆ ಮನುಷ್ಯರಿಗೆ ಸಹಾಯ ಮಾಡ್ತಿದ್ದಾವೆ ಗಿಡಗಳು ಅಲ್ವಾ. ಹಣ್ಣುಗಳನ್ನು ತಿಂತೀವಿ, ತರಕಾರಿ ಬೆಳಿತೀವಿ ಅಲ್ವಾ. ಸೊ ನೋಡಿ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಆ್ಯಪಲ್ಸ್ ಅಲ್ವಾ. ಇಲ್ಲಿ ಆ್ಯಪಲ್ಸ್ ಕಮ್ ಫ್ರಮ್ ಆ್ಯನ್ ಆ್ಯಪಲ್ ಟ್ರೀ. ನೋಡಿ ಆ್ಯಪಲಲ್ಲಿ ಕಮ್ಸ್ ಆಗಲ್ಲ, ಇದು ಕಮ್ ಆಗುತ್ತೆ ಆ್ಯಪಲ್ಸ್. ಓಕೆ, ಆ್ಯಪಲ್ಸ್ ಯಾಕಂದರೆ ಇಲ್ಲಾಗಲೇ ಆ್ಯಪಲ್ಸ್ ಅಂತ ಇದೆ, ಮತ್ತು ಇಲ್ಲಿ ನಾವು ಕಮ್ಸ್ ಅಂತ ಹೇಳಲಿಕ್ಕಾಗಲ್ಲ. ಆ್ಯನ್ ಆ್ಯಪಲ್, ಇಲ್ಲಿ ಆ್ಯನ್ ಯಾಕೆ ಬಂತು? ಇದು ಆ್ಯನ್ ಅನ್ನುವಂಥದ್ದು ಆರ್ಟಿಕಲ್, ಇಲ್ಲಿ ಎ ಅನ್ನುವಂಥದ್ದು ಓವೆಲ್ ಸೌಂಡ್ ಇದೆ, ಹಾಗಾಗಿ ಓವೆಲ್ ಸೌಂಡ್ ಹಿಂದ್ಗಡೆ ಆ್ಯನ್ ಹಚ್ಬೇಕು ಆರ್ಟಿಕಲ್, ಹಾಗಾಗಿ ಇಲ್ಲಿ ಆ್ಯನ್ ಬಂತು. ಓ ಆ್ಯಪಲ್ ಅನ್ನಲಿಕ್ಕೆ ಬರಲ್ಲ, ಓವೆಲ್ ಸೌಂಡ್ ಇರೋದ್ರಿಂದ ಆ್ಯನ್ ಹಚ್ಚಬೇಕು. ಟ್ರೀಸ್, ಓಕೆ. ದ ಫ್ಲವರ್ ಯೂಸ್ಡ್ ಟು ಮೇಕ್ ಬ್ರೀಡ್ ಕಮ್ಸ್ ಫ್ರಮ್ ವೀಟ್ ಪ್ಲ್ಯಾಂಟ್ ಅಲ್ವಾ. ವೀಟ್ ಪ್ಲ್ಯಾಂಟಿಂದ ಅದು ಬರ್ತದೆ. ಇನ್ನು ಬಟ್ ದ್ಯಾಟ್ ಡೂ ಪ್ಲ್ಯಾಂಟ್ಸ್ ಈಟ್, ಗಿಡಗಳ ಊಟ ಮಾಡ್ತದ? ದ ಮೇಕ್ ದೇರ್ ಓನ್ ಫುಡ್, ಅವುಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ನೋಡಿ ಪ್ಲ್ಯಾಂಟ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ. ಪ್ಲ್ಯಾಂಟ್ಸ್ ನೀಡ್ ಸೆವೆರಲ್ ಥಿಂಗ್ಸ್ ಟು ಮೇಕ್ ದೇರ್ ಓನ್ ಫುಡ್. ಎಸ್, ಆ್ಯಂಡ್ ದ ನೀಡ್, ಇಲ್ಲಿ ನೀಡ್ ಆಗುತ್ತೆ. ಓಕೆ, ನೀಡ್ ಕ್ಲೋರೋಫಿಲ್ ಅದು ಸಾರಿ ಕೊರಿಯೋಗ್ರಾಫಿನೋ ಏನೋ ಹೇಳ್ತಾ ಇದ್ದೆ ನಾನು ಬೇರೆ ಕಡೆ. ಸಾರಿ ಫಾರ್ ದ್ಯಾಟ್. ಇದು ಕ್ಲೋರೋಫಿಲ್ನ ಅಂದರೆ ಗ್ರೀನ್ ಪಿಗ್ಮೆಂಟ್ ಫೌಂಡ್ ಇನ್ ದ ಲೀವ್ಸ್ ಟು ಪ್ಲ್ಯಾಂಟ್ಸ್, ಆಫ್ ಪ್ಲ್ಯಾಂಟ್ಸ್. ಓಕೆ, ಕ್ಲೋರೋಫಿಲ್ ಅಂದರೆ ಗೊತ್ತಲ್ಲ, ಅದರದ್ದು ಮೀನಿಂಗ್ ಕೊಟ್ಟಾರೆ ಇಲ್ಲಿ ಕಮ್ಸಲ್ಲಿ. ಕ್ಲೋರೋಫಿಲ್ ಅಂದರೆ ಗ್ರೀನ್ ಪಿಗ್ಮೆಂಟ್ ಫೌಂಡ್ ಇನ್ ದ ಲೀವ್ಸ್ ಆಫ್ ಪ್ಲ್ಯಾಂಟ್ಸ್. ಓಕೆ, ಲೈಟ್, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇದೆ, ದೆನ್ ವಾಟರ್, ಆಮೇಲೆ ನ್ಯೂಟ್ರಿಷನ್ಸ್ ಇದೆ, ನ್ಯೂಟ್ರಿಷನ್ಸ್ ಆ್ಯಂಡ್ ಮಿನರಲ್ಸ್. ಓಕೆ, ಪ್ಲ್ಯಾಂಟ್ಸ್ ಮೇಕ್ ಫುಡ್ ಇನ್ ದೇರ್ ಲೀವ್ಸ್. ದ ಲೀವ್ಸ್ ಕಂಟೈನ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್. ಓಕೆ, ಕಾಣಿಸ್ತಿದೆ ಅಲ್ವಾ? ಓಕೆ, ಕಾಣಿಸ್ತಿದೆ. ಕ್ಲೋರೋಫಿಲ್. ವಿಚ್ ಕಲರ್ಸ್ ದ ಲೀವ್ಸ್ ಗ್ರೀನ್? ವಿಚ್ ಕಲರ್ಸ್ ದ ಲೀವ್ಸ್ ಗ್ರೀನ್? Chlorophyll can make food that the plant can use from carbon dioxide, water, nutrients and ಎನರ್ಜಿ ಫ್ರಾಮ್ ಸನ್ಲೈಟ್. ಹೌದು, ಗಿಡಗಳ ಸೂರ್ಯನಿಂದ ಎನರ್ಜಿಯನ್ನು ತಗೊಂಡು ಆಹಾರವನ್ನು ತಯಾರಿಸ್ಕೊಳ್ತವೆ. ದೀಸ್ ಪ್ರೊಸೆಸ್ ಈಸ್ ಕಾಲ್ಡ್, ಈ ಪ್ರೊಸೆಸ್ಸನ್ನು ಏನಂತ ಕರೀತಾರೆ? ಫೋಟೋಸಿಂಥೆಸಿಸ್ ಅಂತ ಕರೀತಾರೆ. ಓಕೆ, ಇನ್ನು ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥೆಸಿಸ್ ನೋಡಿ, ಫೋಟೋಸಿಂಥೆಸಿಸ್. ಓಕೆ, ಫೋಟೋಸಿಂಥೆಸಿಸ್ ಅಂತ ಏನು ಕರೀತಾರೆ ಗೊತ್ತಾಯ್ತಲ್ವ ಈಗ? ಫೋಟೋಸಿಂಥೆಸಿಸ್ ಪ್ಲ್ಯಾಂಟ್ಸ್ ರಿಯಲ್ಸ್, ನೋಡಿ ಇಲ್ಲಿ ಏನು ರಿಲೀಸ್ ಮಾಡುತ್ತದು? ಆಕ್ಸಿಜನನ್ನು ರಿಲೀಸ್ ಮಾಡುತ್ತೆ. ಆಕ್ಸಿಜನ್ನ ರಿಲೀಸ್ ಮಾಡಿ ಇಂಟು ದ ಏರ್, ವಾತಾವರಣಕ್ಕೆ, ಗಾಳಿಗೆ ಬಿಡ್ತದೆ. ಪೀಪಲ್ ಆ್ಯಂಡ್ ಆ್ಯನಿಮಲ್ಸ್ ನೀಡ್ ಆಕ್ಸಿಜನ್ ಟು ಬ್ರೀತ್ ಅಲ್ವಾ. ಸೊ ನೋಡಿ ಆಕ್ಸಿಜನ್ ಹೆಂಗೆ ಬರ್ತದೆ ವಾತಾವರಣಕ್ಕೆ ಗೊತ್ತಾಯಿತು. ಓಕೆ, ಎಲ್ಲೋಯ್ತದು? ಕ್ಲೋರೋಫಿಲ್ ಇರ್ಬೋದು, ಆಮೇಲೆ ಫೋಟೋಸಿಂಥೆಸಿಸ್ ಇರ್ಬೋದು. ಓಕೆ, ಅದು ಯಾವ ಥರ ಏನನ್ನು ರಿಲೀಸ್ ಮಾಡ್ತದೆ? ಆಕ್ಸಿಜನನ್ನು ರಿಲೀಸ್ ಮಾಡ್ತದೆ. ಆಕ್ಸಿಜನ್ ಹೆಂಗಾಗ್ತದೆ ಗೊತ್ತಾಯ್ತು ಈಗ. ಇಲ್ಲಿಗೆ ಐ ಥಿಂಕ್ ಈ ಪಾಠದ್ದು ಎಲ್ಲ ಎಕ್ಸಸೈಸಸ್ಗಳು ಮುಗಿತಾ? ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಏನು ಕೊಟ್ಟಿದ್ದಾರೆ ಅಂದರೆ ಉಪ್ಪಿಟ್ಟು ಮಾಡೋಕ್ಕೆ ಕೊಟ್ಟಾರೆ. ಉಪ್ಮಾ ಅಂದರೆ ಉಪ್ಪಿಟ್ಟು. ಓಕೆ, ಹೌ ಟು ಮೇಕ್, ಈ ಪೇಜಲ್ಲಿ ಲಾಸ್ಟ್ ಇದೆಯಲ್ಲ 45ಅಲ್ಲಿ, ಇಲ್ಲಿಗೆ ಬರಿಬೇಕಾದದ್ದು ಮುಗೀತು. ಇಲ್ಲಿ ಆಹಾರ ತಯಾರು ಮಾಡ್ತದಲ್ಲ, ಜೇನುನೊಣ ಜೇನುತುಪ್ಪ ತಯಾರು ಮಾಡ್ತದೆ, ಹಾಗಾಗಿ ನೀವು ಒಂದು ಆಹಾರ ಮಾಡಿರಿ, ಅಡುಗೆ ಮಾಡೋದು ಕಲೀರಿ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಡೋಂಟ್ ಡೂ ದ್ಯಾಟ್. ಓಕೆ,
ಐ ಆಮ್ ನಾಟ್ ಟೆಲಿಂಗ್ ಸೀರಿಯಸ್ಲಿ ಹಿಯರ್ ಇವರು ಕೊಟ್ಟಿದ್ದನ್ನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಉಪ್ಮಾ ರೆಸಿಪಿ ಅಂದರೆ ಉಪ್ಪಿಟ್ಟು ಮಾಡೋ ರೆಸಿಪಿ ಇದು. ಓಕೆ, ಉಪ್ಪಿಟ್ಟು ಮಾಡಲಿಕ್ಕೆ ಏನೇನು ಬೇಕಂತ ಕೊಟ್ಟಾರೆ. ಕಪ್ ರವೆ, 1 ಕಪ್ ರವೆ ಬೇಕು, ಆಮೇಲೆ ಸೂಜಿ ಬೇಕು. ಅಂದರೆ ಸರಿಯಾಗಿ ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಡ್ಕೊಳ್ಳಿ, ಎಷ್ಟೆಷ್ಟು ಬೇಕು ಯಾವ್ದ್ಯಾವ್ದಂತ ಕೊಟ್ಟಾರೆ. ಓಕೆ, ಏನೇನು ಬೇಕು ನೋಡಿ. ಕ್ಯಾರೆಟ್ ಕೂಡ ಹಾಕ್ತಾರಂತ ನೋಡೋರು, ಕ್ಯಾಪ್ಸಿಕಮ್ ಹಾಕ್ತಾರೆ, ಆಮೇಲೆ ಪೊಟ್ಯಾಟೊ ಹಾಕ್ತಾರಂತೆ, 3 ಗ್ರೀನ್ ಚಿಲ್ಲಿ. ನೀವು ಗ್ರೀನ್ ಚಿಲ್ಲಿ 3 ಹಾಕಬೇಡ್ರಿ, ನೀವೆಷ್ಟು ಖಾರ ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ಓಕೆ, ಏನೇನು ಕೊಟ್ಟಾರೆ ನೋಡ್ರಿ ಇಲ್ಲಿ ಅವ್ರು. ಮತ್ತು ಉಪ್ಪಿಟ್ಟಿಗೆ ಕ್ಯಾರೆಟ, ಪೊಟ್ಯಾಟೊ, ಕ್ಯಾಪ್ಸಿಕಮ್ ಇದೆಲ್ಲ ಹಾಕಿ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಮಾಡ್ತೇನೆ ಇನ್ಮೇಲಿಂದ, ನೀವು ಮಾಡಿ ನೋಡೋಣ, ಚೆನ್ನಾಗಾಗುತ್ತೆ. ಅವರೆಕಾಳು ಉಪ್ಪಿಟ್ಟು ಮಾತ್ರ ಗೊತ್ತಿತ್ತು ನನಗೆ. ಆ್ಯಂಡ್ ಇಲ್ಲಿ ಫಸ್ಟ್ ಸ್ಟೆಪ್ ಇಲ್ಲಿ ನೋಡಿ, ಯಾವ್ದು ಎಷ್ಟೆಷ್ಟು ಸ್ಪೂನ್ ಹಾಕಬೇಕಂತೂ ಕೊಟ್ಟರು. ಓಕೆ, ಚೆಂದ ಉಪ್ಪಿಟ್ಟು ಮಾಡಿ, ಏನೇನು ಹಾಕಿದ್ದಾರೆ, ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟಿದೆ ಅಂತ ಚೆನ್ನಾಗಿ ಕೊಟ್ಟವರು. ಇದನ್ನೆಲ್ಲ ಚೆನ್ನಾಗಿ ನೋಡ್ಕೊಂಬಿಟ್ಟು ಮಾಡಿ. ಇಲ್ಲೊಂದು ರೆಸಿಪಿ ಏನು ಕೊಟ್ಟಾರ, ಏನೋ ಕೊಡ್ತಾರೆ. ಇನ್ನೂ ಉಪ್ಪಿಟ್ಟು ಮಾಡಲಿಕ್ಕೆ ಇಷ್ಟೆಲ್ಲ ಬೇಕು ನೋಡ್ರಿ. ಇಲ್ಲೊಂದು ಪೇಜ್ ನಂಬರ್ 46 ಇದು ಕೊಟ್ಟಾರ. ಉಪ್ಪಿಟ್ಟು ಏನೇನು ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಕೊಟ್ಟಾರ ನೋಡಿ. ಇನ್ನು ಇಲ್ಲೇನು ಕೊಟ್ಟಾರ, ಇಲ್ಲಿ ರವಾ ಉಪ್ಮಾ, ಇಲ್ಲಿ ರವಾ ಉಪ್ಪಿಟ್ಟೆ. ಇಲ್ಲಿ ನೋಡಿ, ಹೌ ಟು ಮೇಕ್ ರವಾ ಉಪ್ಮಾ ಇಲ್ಲಿ ಕೊಟ್ಟಾರೆ. ಸಾರಿ ಅದೇ ಉಪ್ಪಿಟ್ಟಿಗೆ ಏನೇನು ಬೇಕು, ಎಷ್ಟೆಷ್ಟು ಬೇಕು ಇಂಗ್ರೀಡಿಯೆಂಟ್ಸ ಇಲ್ಲಿ ಕೊಟ್ರ. ಇಲ್ಲಿಂದ ಇಷ್ಟಿದೆ. ಆಮೇಲೆ ಪೇಜ್ ನಂಬರ್ 46 ಮತ್ತು ಇದಿಷ್ಟು ಇಂಗ್ರೀಡಿಯೆಂಟ್ಸು ಎಷ್ಟೆಷ್ಟು ಬೇಕು ಏನೇನಂತ ಕೊಟ್ರ. ಅದನ್ನು ನೋಡಿಕೊಂಡು ಇದನ್ನೆಲ್ಲ ವಸ್ತುಗಳನ್ನ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಉಪ್ಪಿಟ್ಟು ಹೆಂಗೆ ಮಾಡಬೇಕು ಅಂತ ಇಲ್ಲಿ ಕೊಟ್ಟರು. ಉಪ್ಪಿಟ್ಟನ್ನು ಹೇಗೆ ಮಾಡಬೇಕು, ಹೀಟ್ ಟೇಬಲ್ ಸ್ಪೂನ್ ಪ್ಯೂರ್ ಘೀ ಅವರ ನೋಡಿ ಏನೇನು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಎಲ್ಲ ಉಪ್ಪಿಟ್ಟು ಮಾಡೋದನ್ನು ಓದಿ ಹೇಳಬೇಕಾಗಿಲ್ಲ ನಾನು. ಇದನ್ನು ನೀವು ಮಾಡೋದಿದ್ರೆ ನೀವು ಮಾಡಿಬಿಡಿ, ನಿಮ್ಮ ಮನೆಯಲ್ಲಿ ಈ ಥರ ಹೇಳಿ ಮಾಡಿಸ್ಕೊಂಡು ತಿಂದು ನೋಡಿ. ಓಕೆನಾ. ಆ್ಯಂಡ್ ಲಾಸ್ಟ್ ಒನ್ ಇಲ್ಲೊಂದು ಏನಿದೆ ನೋಡಿ, ಒಂದು ಬಿಟ್ಟ ಸ್ಥಳ ಇದೆ. ಯೂಸ್ ದ ಫಾಲೋವಿಂಗ್ ವರ್ಡ್ಸ್ ಆ್ಯಂಡ್ ಟೆಲ್ ದ ಕ್ಲಾಸಸ್ ಹೌ ಟು ಮೇಕ್ ಆ್ಯಪಲ್ ಮಿಲ್ಕ್ ಶೇಕ್. ಇದು ಕೂಡ ಅದೇ ಆ್ಯಪಲ್ ಮಿಲ್ಕ್ ಶೇಕ್ನ ಹೆಂಗೆ ಮಾಡ್ತಾರೆ ಅಂತ ನೋಡಿ. ರೆಫರ್ ಅ ಡಿಕ್ಷನರಿ ಟು ಫೈಂಡ್ ಔಟ್ ದ ಮೀನಿಂಗ್ಸ್ ಆಫ್ ದ ವರ್ಡ್ಸ್ ಗಿವನ್. ಕೆಳಗಡೆ ಕೊಟ್ಟಿರುವಂತಹ ಪದಗಳ ಅರ್ಥನ ನಿಮಗೆ ಡಿಕ್ಷನರಿ ಸಹಾಯದಿಂದ ನೋಡ್ರಿ. ಇಲ್ಲಿ ಕಮ್ಸ್ ಒಳಗೆ ಕೊಟ್ಟಾರ. ಬ್ರೊಕೆಟಲ್ಲಿ ಏನು ಕೊಟ್ಟಾರ, ಪುಟ್ಟ, ಗ್ರೈಂಡ್, ಪೀಲ್, ಮಿಕ್ಸ್, ಸರ್ವ್, ಕಟ್, ಬ್ಲೈಂಡ್ ಆ್ಯಂಡ್ ಪ್ಯೂರ್. ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಏನೇನು ತುಂಬಬೇಕು ಅಂತ ಅದನ್ನೇ ಆರಿಸಿ ಇಲ್ಲಿ ತುಂಬಬೇಕು. ನಾನು ಇಲ್ಲಿ ನಂಬರ್ಸ್ ಕೂಡ ಹಾಕಿದ್ದೀನಿ, 1 2 3 ಅಂತ. ಇಲ್ಲಿ 1 2 3 4 5 6 7 8. ಓಕೆ, 6 ಇದೆಯಾ? ಓಕೆ, 7 ಇದೆ. 7 ಓಕೆ ಹಾಕಿದ್ದೀನಿ. ನೀಟಾಗಿ ನೋಡ್ಕೊಳ್ಳಿ, ಚೆಂದ ಬರೀರಿ, ಉಪ್ಪಿಟ್ಟು ಮಾಡಿರಿ, ಚೆನ್ನಾಗಿ ತಿನ್ನಿರಿ, ಆಮೇಲೆ ಚೆಂದ ಸ್ಟಡಿ ಮಾಡಿರಿ. ಓಕೆ, ಸ್ಟಡಿ ರೆಗ್ಯುಲರ್ಲಿ. ಆ್ಯಂಡ್ ಇಲ್ಲೊಂದು ಏನು ಕೊಟ್ಟರೆ ನೋಡ್ರಿ, ಇಲ್ಲಿ ಟೆಲ್ ದ ಕ್ಲಾಸಸ್ ಹೌ ದ ಫಾಲೋವಿಂಗ್ ಐಟಮ್ಸ್ ಆರ್ ಪ್ರಿಪೇರ್ಡ್. ಇದು ಹೇಳ್ರಂದಾರ. ಲೆಮನ್ ಜ್ಯೂಸ್ ಹೆಂಗೆ ಮಾಡ್ತೀರಾ ಹೇಳ್ರಂದಾರು. ಟೀ ಅವ್ರ ಕಾಫಿ ಹೇಗೆ ಮಾಡ್ತೀರಾ ಅಂತ ಹೇಳ್ರಂದಾರ ಅವರು. ಓಕೆ, ಟೀ, ಕಾಫಿ, ಲೆಮನ್ ಜ್ಯೂಸು ನೀವು ಹೆಂಗೆ ಮಾಡ್ತೀರಾ ಅದನ್ನು ಮಾಡಿರಿ, ಮನೆಯಲ್ಲಿ ಕೇಳ್ಕೊಂಡು ಕಲ್ತಾದರೂ ಮಾಡಿರಿ, ಇಲ್ಲ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿರಿ, ಫ್ರೆಂಡ್ಸ್ ಜೊತೆಗೆ. ಓಕೆ, ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ or your parents. Okay, if you have any interest, okay, you can learn. okay ಇಲ್ಲಿಗೆ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳಗಳು ಎಲ್ಲ ಮುಗೀತು. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠ ಅಥವಾ ಪದ್ಯದ ಪ್ರಶ್ನೋತ್ತರಗಳ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಕೀಪ್ ಸ್ಟಡಿ ರೆಗ್ಯುಲರ್ಲಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಸ್ಟಡಿ ರೆಗ್ಯುಲರ್ಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಇನ್ನು 8th ಸ್ಟ್ಯಾಂಡರ್ಡದ ನೋ ಮ್ಯಾನ್ ಆರ್ ಫಾರೆನ್ ಅನ್ನೋ ಪದ್ಯದ್ದು ಪ್ರಶ್ನೋತ್ತರಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ನೀವು ಅವಶ್ಯಕತೆ ಇದ್ದರೆ ನೋಡ್ಬೋದು. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನೋಟ್ಸ್ಗಳ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ಸ್ ಅಗೇನ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.